ಒಂದು ದಿನ ಬಳ್ಳಂಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕಿಂತ ಮುಂಚೆಯೇ ಬಂದು ಆಸ್ಪತ್ರೆಯಲ್ಲಿ ಕಾಯ್ತಿದ್ದ ಒಬ್ಬ ಹೆಂಗಸು ಸುಮಾರು 15 ವರ್ಷದ ಹುಡುಗ ಯಾರ ಗಮನಕ್ಕೂ ಬಾರದೆ ಆಸ್ಪತ್ರೆಯ ಮುಂಭಾಗದಲ್ಲಿ ಬಿದ್ದಿದ್ದರು. ಆ ಹೆಂಗಸು ಆ ಹುಡುಗನ ತಾಯಿ, ಸುಮಾರು 40ರ ಪ್ರಾಯ. ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಒರಗಿ ಆಸ್ಪತ್ರೆಗೆ ಬಂದು ಹೋಗುವವರನ್ನು ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಕುಳಿತಿದ್ದ. ಅವನಿಗೆ 15 ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಮೂಡಿ ನಿಂತಿತ್ತು. ಕುಳಿತು ಕುಳಿತು ಸಾಕಾಗಿ ಅವನ ಪಕ್ಕದಲ್ಲಿಯೇ ನಿಂತಿದ್ದ ತನ್ನ ಅವ್ವನ ಸೀರೆಯನ್ನು ಬಲವಾಗಿ ಎಳೆದು ಹೇಳಿದ, ಅವ್ವ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ನಡಿ ಊರಿಗೆ ಹೋಗಮ್ಮ. ಹೊಸಿ ಸುಮ್ನೆ ಇರ್ ಮಗ, ಬರದ್ ಬಂದಿದೀವಿ, ತೋರ್ಸ್ಕೊಂಡೆ ಹೋಗವ. ಅವ್ವ, ಒತ್ತುಟ್ಟ ಮುಂಚೆನೆ ಬಂದವು ನಾವು. ಸುಮ್ನಿರೋ, ಇಲ್ಲಿನ ರಾಗ ಯಾರೋ ಕೇಳ್ಯಾರೋ. ತನ್ನನ್ನು ಹೆತ್ತವಳು ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗ ಹೇಳಿದ, ಅವ್ವ, ನಾನು ಇದ್ರಷ್ಟು ಸತ್ರಷ್ಟು, ನಡಿ ಊರಿಗೆ ಹೋಗವ. 3 ಹೊತ್ತು ಸಾಯ್ತೀನಿ ಇದೇ ನಿನ್ ನಾಲ್ಗೆ ಮೇಲೆ. ಅವ್ವ, ನಾನು ಇದ್ದು ಯಾರ ರಾಜ ಆಡ್ಬೇಕು? ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ತನ್ನ ಮಗನ ಬಾಯಿಂದ ಬಂದದ್ದು ತಾಯಿಗೆ ಆಶ್ಚರ್ಯವಾಗಲಿಲ್ಲ. ಹೆತ್ತ ಕರಳು ಚುರುಕೆಂದು ಸೆರಗಿನಿಂದ ಕಣ್ಣೊರೆಸಿಕೊಂಡಳು. ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು, ತಾಯಿಯ ಅಸಹಾಯಕತೆ, ಅವಮಾನವನ್ನು ಇನ್ನು ಸಹಿಸಲಾಗದು ಎನ್ನುವ ರೀತಿಯಲ್ಲಿ ಹುಡುಗ ದಡಕ್ಕನೆ ಮೇಲೆದ್ದು ಮುಂದುವರಿದ. ಎಲ್ಲೋಗ್ತಿದೀಯೋ? ಡಾಕ್ಟರ್ ನೋಡಕ್ಕೆ ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಗಳಿಂದ ಕೊಸರಿಕೊಂಡವನೇ ವೈದ್ಯಾಧಿಕಾರಿಗಳ ಕೊಠಡಿಯನ್ನು ಪ್ರವೇಶಿಸಿ ನೆರೆದಿದ್ದ ಜನರ ಗುಂಪನ್ನು ಸೀಳಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು ಜೋರಾಗಿ ಹೇಳಿದ, ಸಾ, ನಾನು ನಮ್ಮವ್ವ ವತರೆಯಿಂದ ಕಾಯ್ತಾ ಇದ್ದೀವಿ ಸಾ. ವೈದ್ಯಾಧಿಕಾರಿ ತಲೆ ಎತ್ತಿ ನೋಡಿದ. ಸುಮಾರು ಎತ್ತರ, ಅಗಲವಾದ ಕಿವಿಗಳು, ನರಪೇತಲ, ಹೊಟ್ಟೆ ಡುಮ್ಮಣ್ಣನೊಬ್ಬ ನನ್ನ ಮುಂದೆ ನಿಂತಿದ್ದಾನೆ. ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ. ಹುಡುಗ ಮತ್ತೆ ಹೇಳಿದ, ನೋಡಿ ಸಾ. ವೈದ್ಯಾಧಿಕಾರಿಗಳಿಗೆ ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕೆನಿಸಿ ಅವನನ್ನೇ ದೃಷ್ಟಿಸಿ ಹೇಳಿದ, ಹೊಸಿ ಏನೋ ಚೆನ್ನಾಗೇ ನೋಡ್ದೆ, ನಿನ್ ಹೊಟ್ಟೆ ದಪ್ಪ, ಕೈ ಕಾಲ್ ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿ ಇದ್ದಂಗಿದ್ಯಲ್ಲಪ್ಪ. ಹುಡುಗ ಬಲಗೈಯನ್ನ ಮುಂದೆ ಚಾಚಿ, ನೋಡಿ ಸಾ, ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಕೋಪ ಮಾಡ್ಕೊಬೇಡಿ ಸ್ವಾಮಿ, ಇವನಿರೋದೊಬ್ನೇ ನನಗೆ ಕಣ್ಮಗ ಅಂತ. ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಜ್ಞಾಪಕಕ್ಕೆ ಬಂದೋ ಅಥವಾ ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕೋ ಎಂಬ ಮಾತು ನೆನಪಾಗಿಯೋ ಏನ್ ಕತೆಯೋ, ಒಟ್ಟಿನಲ್ಲಿ ಈ ತಾಯಿ ಮಗನ ಮೇಲೆ ಕರುಣೆ ಬಂದು ಹೇಳಿದ, ಇವನು ನಿನ್ ಮಗನೇನಮ್ಮ? ದೇವರಣೆ ಸ್ವಾಮಿ, ನನ್ ಮಗನೇ. ಇವನ ಹೆಸರೇನಮ್ಮ? ಗಾಂಧಿ ಸ್ವಾಮಿ. ಏನಮ್ಮ ಹುಡುಗಾಟಕ್ಕೆ ನನಗೆ ಗಾಂಧೀಜಿ ಕಿವಿ ಇದ್ದಾಗಿದೆ ಅಂತಂದ್ರೆ ಸಾಕ್ಷಾತ್ ಇವನ್ನ ಗಾಂಧೀಜಿ ಅಂತ ತಿಳ್ಕೊಂಡ್ಬಿಟ್ರ? ಇಲ್ಲ ಸ್ವಾಮಿ, ಸುಳ್ಳು ಹೇಳಿದ್ರೆ ನನ್ನ ನಾಲ್ಗೆ ಗುಳ ಬಿಡ್ಲಿ, ಸೇದೋಗ್ಲಿ, ನನ್ ಸತ್ವಾಗು ಇವನ ಹೆಸರು ಗಾಂಧಿನೇ. ದೇವರಣ್ಣಗೂ ಸಾರ್, ನನ್ನ ಹೆಸರು ಮಹಾತ್ಮ ಗಾಂಧಿ ಸಾರ್. ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ. ಅವನ ವೈದ್ಯಕೀಯ ಜೀವನದಲ್ಲಿ ಈವರೆಗಿನ ಅವಧಿಯಲ್ಲಿ ಈ ರೀತಿಯ ಕಾಕತಾಳಿ ನ್ಯಾಯವನ್ನು ಅವನು ಕಂಡಿರಲಿಲ್ಲ, ಕೇಳಿರಲಿಲ್ಲ. ತನ್ನ ಜೀವನದಲ್ಲಿ ಒದಗಿ ಬಂದ ಈ ಘಟನೆಯನ್ನು ಅಪರೂಪವಾಗಿ ಎನಿಸತೊಡಗಿತು. ಆಗ ತನ್ನ ಸಹೋದ್ಯೋಗಿಗಳನ್ನು ಕರೆಯಲು ಜವಾನನಿಗೆ ಕೂಗಿ ಹೇಳಿದ, ನೋಡು, ನಾಯ್ಡು ನರಸಿಂಹಮೂರ್ತಿ, ಸರಸಮ್ಮ, ಬೇಗನೆ ನಾನು ಬರೆ ಹೇಳಿದಂತ ಕೂಗಯ್ಯ. ಅದರಲ್ಲಿಯೂ ಈಗ ತಾನೇ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿದ ನರಸಿಂಹಮೂರ್ತಿ ತಾನು ಇದನ್ನು ನಂಬುವುದಿಲ್ಲ ಎನ್ನುವಂತೆ ಕಿಸಕ್ಕನೆ ನಕ್ಕ. ವೈದ್ಯಾಧಿಕಾರಿಗೆ ಸ್ವಲ್ಪ ಕೋಪ ಕೆರಳಿ, ಬೇಕಂದ್ರೆ ಅವನ್ನೇ ಕೇಳ್ರೆ. ನರಸಿಂಹಮೂರ್ತಿ ವೈದ್ಯಾಧಿಕಾರಿ
ಕುರ್ಚಿಯ ಗೋಡೆಯ ಮೇಲೆ ನೇತು ಹಾಕಿರುವ ಫೋಟೋವನ್ನು ತೋರಿಸಿ ಕೇಳಿದ. ಲೇ ಹುಡುಗ, ಆ ಫೋಟೋ ಯಾರ್ದಯ್ಯ? ಅದು ಮಹಾತ್ಮ ಗಾಂಧಿದು. ನಿನ್ ಹೆಸರೇನಯ್ಯ? ಮಹಾತ್ಮ ಗಾಂಧಿ. ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳಿ ನಿಮ್ಮ ಹತ್ರ ಯಾವ ಸಾಮ್ರಾಜ್ಯ ಇಸ್ಕೊಬೇಕು? ಎಲ್ಲರೂ ನಾಲಿಗೆ ಸೇದಿ ಹೋದವರಂತೆ ನಿಂತರು. ಮಹಾತ್ಮ ಗಾಂಧೀಜಿಯ ಫೋಟೋವನ್ನು ಒಮ್ಮೆ, ನಂತರ ರಕ್ತ ಮಾಂಸ ತುಂಬಿಕೊಂಡು ಉಸಿರಾಡುತ್ತಾ ನೋವನ್ನು ಅನುಭವಿಸುತ್ತಾ ನೆಲದ ಮೇಲೆ ತಮ್ಮ ಕಣ್ಣೆದುರಿಗೆ ನಿಂತಿರುವ ಮಹಾತ್ಮ ಗಾಂಧಿಯ ಕಡೆಗೊಮ್ಮೆ ದೃಷ್ಟಿಯನ್ನು ಬೀರುತ್ತಾ ನಿಂತರು. ವೈದ್ಯಾಧಿಕಾರಿ ಮತ್ತು ಅವನ ಬಳಗ ಜಗತ್ತಿನ ಮೇಲೆ ತೀರ ಸೋಜಿಗದ ವಿಷಯವನ್ನು ಕಂಡವರಂತೆ ನಿಂತದ್ದನ್ನು ಕಂಡು ಮಹಾತ್ಮ ಗಾಂಧಿಗೆ ಬೇಸರವಾಯಿತು. ಸರ್, ನನ್ನ ಕಾಲಿಯನ್ನು ನೋಡಿ ಸರ್. ಈ ಹೆಸರು ನಿನಗೆ ಯಾರು ಕಟ್ಟಿರೋದು? ನಮ್ಮ ಅಯ್ಯ ಕರಿಸಿದ್ದೇಗೌಡ ಅಂತ ಅವನೇ. ವೈದ್ಯಾಧಿಕಾರಿಗಳು ಮಿಡ್ವೈಫ್ ಅಮ್ಮನವರನ್ನ ಕರೆದು ಗಾಂಧಿಯನ್ನ ಪರೀಕ್ಷೆ ಮಾಡುವ ಕೊಠಡಿಗೆ ಕರೆದುಕೊಂಡು ಹೋಗಿ ಮಲಗಿಸುವಂತೆ ಹೇಳಿದರು. ಅವಳು ಹಾಗೆಯೇ ಮಾಡಿದಳು. ನಾಲಿಗೆ, ಕಣ್ಣು, ಗಂಟಲು ನೋಡಿದ ಮೇಲೆ ಹೃದಯದ ಶ್ವಾಸಕೋಶಗಳ ಪರೀಕ್ಷೆ ಮುಗಿಸಿ ಹೊಟ್ಟೆಯನ್ನು ಪರೀಕ್ಷೆ ಮಾಡಿದ ವೈದ್ಯಾಧಿಕಾರಿ ಗಾಂಧಿಯ ತಾಯಿಯ ಕಡೆ ತಿರುಗಿ, ನಿನ್ನ ಹೆಸರೇನಮ್ಮ? ನಿಂಗವ್ವ. ನೋಡಮ್ಮ, ನಿನ್ನ ಮಗನ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿದೆ, ಕಾಲುಗಳ ಮೇಲೆ ಊತ ಬಂದಿದೆ. ಇದು ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ. ಆಗಲೇ ಈಲಿಗೋ ಲಿವರ್ ಅನ್ನೋ ಕಾಯಿಲೆ ಅಪ್ಕೊಂಡ್ಬಿಟ್ಟಿದೆ. ಗಾಂಧಿ ಮುಟ್ಟಿದ್ರೆ ಸಾಕು ನೋವು ಅಂತ ಹೊಡ್ಕೊಂತಾನೆ. ಏನೋ ಸ್ವಾಮಿ ನಿಮ್ ಎಕ್ಕಡ ಊರ್ ಮೈಲಿ ನಡಿಬೇಕಾದ್ರೆ 30 ಕೂತ್ಕೊಂಡು ತೆವಳ್ಕೊಂಡು ಬಂದ. ಉಳಿಸ್ಕೊಡಿ ಸ್ವಾಮಿ, ನಾಳೆ ನಮ್ಮ ಅಪ್ಪನ್ ಕರ್ಕೊಂಡ್ ಬರ್ತೀನಿ. ತಂದೆ ತಪ್ಲಿ ಸ್ವಾಮಿ. ನಿನ್ ಗಂಡಗೆ ಏನಾಗ್ ಸತ್ತೋದ? ಸಾವುಕರ್ತವ ಸೇಂದಿ ಇಳ್ಸಕ್ಕೆ ಅಂತಿದ್ರು. ಒಂದಿನ ಮರದ ಮೇಲಿಂದ ಬಿದ್ದು ಪಕ್ಕನ್ ಪ್ರಾಣ ಬಿಟ್ಬಿಟ್ರು. ಅಯ್ಯೋ ಪಾಪ. ನೋಡಮ್ಮ, ನಿಮ್ ಹುಡುಗನಿಗೆ ಎಕ್ಸ್ರೇ ಮಾಡಿಸ್ಬೇಕು, ಹೃದಯದ ಪರೀಕ್ಷೆ ಮಾಡಿಸ್ಬೇಕು, ಮೂತ್ರ ರಕ್ತ ಪರೀಕ್ಷೆ ಮಾಡಬೇಕು. ಇದ್ರಲ್ಲಿರೋ ವಿಷಯ ಇಷ್ಟು. ಇವರನ್ನ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಸೇರಿಸಬೇಕು. ಈಗ ಎಲ್ಲಾನು ಬರ್ಕೊಡ್ತೀನಿ. ಹೊಟ್ಟೆಲಿ ನೀರು ಕಡಿಮೆ ಆಗುತ್ತೆ. ಈಗ ಸದ್ಯಕ್ಕೆ 2 ಗುಳಿಗೆ ನುಂಗಿಸ್ತೀನಿ ಎಂದು ಹೇಳಿ ನೀರು ತರಿಸಿ ಗುಳಿಗೆಗಳನ್ನು ನುಂಗಿಸಿಯೇ ಬಿಟ್ಟರು. ಸರಸರನೆ ದೊಡ್ಡಾಸ್ಪತ್ರೆಗೆ ಗಾಂಧಿಯ ಕಾಯಿಲೆಯ ವಿಷಯವಾಗಿ ತಾವು ಪತ್ತೆ ಹಚ್ಚಿರುವ ವಿವರಗಳನ್ನು ನಮೂದಿಸಿ ಕೈಗೆ ಕೊಟ್ಟರು. ಮೊಮ್ಮಗನ ಸ್ಥಿತಿ ಚಿಂತಾಜನಕವಾಗಿದೆಂಬುದನ್ನು ಕರಿಸಿದ್ದೇಗೌಡನಿಗೆ ಯಾರೂ ಹೇಳಿಕೊಡಬೇಕಾಗಿರಲಿಲ್ಲ. ಅವನ ಆಸೆಯ ಕುಡಿ ತನ್ನ ಮಗಳು ಲಿಂಗಮ್ಮ ಮತ್ತು ಅವಳ ಮಗಳು ಪದ್ದಿ ಮತ್ತು ಗಾಂಧಿ. ಪದ್ದಿ ಎಷ್ಟೇ ಆದರೂ ನೆರೆಮನೆಗೆ ಹೋಗುವ ಹೆಣ್ಣು. ಗಾಂಧಿಯ ಮೇಲೆ ಕರಿಸಿದ್ದೇಗೌಡನಿಗೆ ಎಲ್ಲೂ ಇಲ್ಲದ ಪ್ರೀತಿ. ತನ್ನ ಈ ಮೊಮ್ಮಗನಿಗೆ ಹೆಸರು ಕಟ್ಟಿದ್ದೇ ಒಂದು ಮರೆಯಲಾಗದ ಘಟನೆ. ಕರಿಸಿದ್ದೇಗೌಡನ ಜೀವನದಲ್ಲಿ 15 ವರ್ಷಗಳ ಹಿಂದಿನ ಮಾತು. ಹೊಲ ಹೊತ್ತು ಸಾಕಾಗಿ ತಾನು ಮತ್ತು ಅಳಿಯ ಬುಕ್ಕೇಗೌಡ ಹೊತ್ತು ಮುಳುಗಿದ ಮೇಲೆ ಬಂದಾಗ ಮೊರೆ ತುಂಬ ರಗರಗನೆ ಉರಿಯುತ್ತಿದ್ದ ಮೊಮ್ಮಗು ಮಲಗಿತ್ತು. ಕರಿಸಿದ್ದೇಗೌಡ ಹಿಗ್ಗಿ ಹೀರೆಕಾಯಾದ. ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡು ಆನಂದಿಸುತ್ತಾ ಜೋಯಿಸರ ಮನೆಗೆ ಹಾರಿದ. ಜೋಯಿಸರು ಮಗು ಬಹು ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದೆ ಎಂದು ಲೆಕ್ಕ ಹಾಕಿ ಹೇಳಿ, ಮಗುವಿನ ಕಿವಿ ಅಗಲವಾಗಿರುವುದರಿಂದಲೋ ಮತ್ತು ಕರಿಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧಿಯವರನ್ನು ಖುದ್ದಾಗಿ ದರ್ಶನ ಪಡೆದು ಬಂದವನು, ಈ ಸುತ್ತಮುತ್ತಲಿಗೆ ಇವನೊಬ್ಬನೇ ಆದ್ದರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡಬೇಕೆಂದು ತೀರ್ಮಾನ ಹೇಳಿದರು. ಕರಿಸಿದ್ದೇಗೌಡ ಎಷ್ಟು ಮುಗ್ಧ ಎಂದರೆ, ಮಹಾತ್ಮ ಗಾಂಧೀಜಿಯವರೇ ಮತ್ತೆ ಜನ್ಮ ಪಡೆದು ನಿನ್ನ ಮಗಳ ಗರ್ಭದಲ್ಲಿ ಜನಿಸಿದ್ದಾರೆ ಎಂದರೆ ಅದನ್ನು ನಂಬಬಿಡುತ್ತಿದ್ದ. ಸದ್ಯ ಜೋಯಿಸರು ಅಂಥ ಘೋರ ಅಪರಾಧ ಮಾಡಲಿಲ್ಲ. ಕರಿಸಿದ್ದೇಗೌಡನಿಗೆ 2 ಎಕರೆ ಹೊಲ, 1 ಮನೆ. ಇತ್ತೀಚೆಗೆ ಈ ಹೊಲದಲ್ಲಿ 1 ಎಕರೆಯನ್ನು ಬಡವರಿಗೆ ಮನೆ ಕಟ್ಟಿಕೊಳ್ಳಲೆಂದು ಹಂಚುವುದಕ್ಕಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು. ಇದು ಕರಿಸಿದ್ದೇಗೌಡನಿಗೆ ತನ್ನ ಅಳಿಯ ಸತ್ತದ್ದಕ್ಕಿಂತಲೂ ತೀವ್ರ ಚಿಂತೆಗೆ ಗುರಿ ಮಾಡಿತ್ತು. ಈ ಚಿಂತೆಯಲ್ಲಿ ಮುಳುಗಿ ಸರ್ಕಾರ ವಶಪಡಿಸಿಕೊಂಡಿರುವ 1 ಎಕರೆ ಭೂಮಿಯಲ್ಲಿರುವ ಸೊಗಸಾದ ಫಲ ನೀಡುವ ಹಲಸಿನ ಮರವನ್ನು ಕಡಿದುಕೊಳ್ಳುವುದೋ ಬೇಡವೋ ಎನ್ನುವ ಜಿಜ್ಞಾಸೆಯಲ್ಲಿ ಸಿಕ್ಕಿಬಿದ್ದಿದ್ದರಿಂದ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಗಾಂಧಿನ ದೊಡ್ಡ ಆಸ್ಪತ್ರೆಗೆ ತೋರಿಸ್ಬೇಕಂತೆ ಎಂದು ಹೇಳಿದಾಗ ಕರಿಸಿದ್ದೇಗೌಡನಿಗೆ ಎದೆ ದಸಕ್ಕೆಂದಿತು. ಮಾರನೇ ದಿನವೇ ಇಡೀ ಸಂಸಾರವೇ ಬಸ್ಸಿನಲ್ಲಿ ಅಷ್ಟೋ ಇಷ್ಟು ಇಟ್ಟಿದ್ದ ಪುಡಿಗಂಟನ್ನು ತೆಗೆದುಕೊಂಡು ದೊಡ್ಡಾಸ್ಪತ್ರೆ ಇರುವ ಪ್ರಾಥಮಿಕ ಜಿಲ್ಲಾ ಕೇಂದ್ರಕ್ಕೆ ಪಯಣ ಬೆಳೆಸಿತು.
ಆಸ್ಪತ್ರೆಗೆ ತಲುಪಿದಾಗ ಮಧ್ಯಾಹ್ನ ಆಗಿತ್ತು. ಹೊರ ರೋಗಿಗಳು, ಔಟ್ ಪೇಷಂಟ್ ಹೊರ ರೋಗಿಗಳ ವಿಭಾಗದಲ್ಲಿ ರೋಗಿಗಳಿಗೆ ಚೀಟಿಯನ್ನು ಬರೆದುಕೊಟ್ಟು ವೈದ್ಯರ ಬಳಿ ಕಳಿಸುವ ಗುಮಾಸ್ತನ ಬಳಿಗೆ ಹೋಗಿ ತಮ್ಮ ಪ್ರಾಥಮಿಕ ಹಂತದಲ್ಲಿ ವೈದ್ಯಾಧಿಕಾರಿಗಳು ಬರೆದುಕೊಟ್ಟ ಚೀಟಿಯನ್ನು ಕೊಟ್ಟಾಗ ಯಾರನ್ನು ತೋರ್ಸ ಕರ್ಕೊಂಡ್ ಬಂದಿರೋದು? ಗುಮಾಸ್ತ ಎಲ್ಲವನ್ನೂ ಓದಿ ರೋಗಿ ಹೆಸರನ್ನು 2-3 ಸಾರಿ ಓದಿ ಏನೋ ಅನುಮಾನ ಬಂದವನಂತೆ ಕರಿಸಿದ್ದೇಗೌಡನ ಕಡೆ ನೋಡಿ, ಇವನ ಹೆಸರು ಮಾಂತೇಗೌಡ ಅಂತ ತಾನೇ? ನಿಮ್ ಡಾಕ್ಟ್ರು ಮಹಾತ್ಮ ಗಾಂಧಿ ಅಂತ ಬರ್ಕೊಟ್ಟವ್ರೆ. ಬರ್ದಿರೋದು ಸರಿಯಾಗಿದೆ ಸ್ವಾಮಿ. ಇವನ ಹೆಸರು ಮಹಾತ್ಮ ಗಾಂಧಿ ಅಂತ. ಸರಿಯಪ್ಪ, ತಗೋ. ಅವ್ರು ಕೂಗ್ತಾರೆ, ಹೋಗಲ್ ಕೂತ್ಕೊಳ್ಳಿ. ಕೊಟ್ಟ ಕಾಗದಗಳನ್ನು ಮತ್ತು ಇನ್ನೂ ಅನೇಕ ಹೊರರೋಗಿಗಳು ಕೊಟ್ಟ ಕಾಗದಗಳನ್ನು ತೆಗೆದುಕೊಂಡು ಒಳಗೆ ಹೋಗಿ ಒಂದು ದೊಡ್ಡ ಮೇಜಿನ ಸುತ್ತ ಕುರ್ಚಿಗಳಲ್ಲಿ ಕುಳಿತಿದ್ದ ವೈದ್ಯರ ಗುಂಪಿನ ಮುಂದೆ ಇಟ್ಟು ಬಂದ. ಮಹಾತ್ಮ ಗಾಂಧಿಯ ಸರದಿ ಬಂದಾಗ ವೈದ್ಯರ ಗುಂಪು ಗಹಗಹಿಸಿತು, ಜೋರಾಗಿ ಕೂಗಿದರು. ಯಾರಪ್ಪ ಮಹಾತ್ಮ ಗಾಂಧಿ? ಕರ್ಕೊಂಡ್ ಬಂದೆ ಸ್ವಾಮಿ, ಈಗ ಇಲ್ಲೇ ಅವನೇ. ಒಂದು ಪೇಷಂಟ್ಗೆ ಒಬ್ಬರು ಅಷ್ಟೇ. ಎಂದು ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ಕರೆದುಕೊಂಡು ಒಳಹೋದ. ಈ ಲಿಂಗವ್ವ ಮತ್ತು ಪದ್ಯನ್ನ ಹೊರಗಡೆಯಲ್ಲಿಯೇ ಜವಾನ ತಡೆದ. ಕರಿಸಿದ್ದೇಗೌಡ ಕರೆದುಕೊಂಡು ಹೋಗಿ ಅವರ ಮುಂದೆ ನಿಲ್ಲಿಸಿದ ವ್ಯಕ್ತಿಯನ್ನು ಈ ವೈದ್ಯಕೀಯ ಮಹಾಶಯರೆಲ್ಲ ಒಂದು ವಿಚಿತ್ರ ಕಾಯಿಲೆಯನ್ನು ಕಂಡುಹಿಡಿದಾಗಲೋ ಅಥವಾ ಕ್ಯಾನ್ಸರ್ಗೆ ವ್ಯಾಧಿಯನ್ನು ಕಂಡುಹಿಡಿದಾಗಲೋ ಆಗುವ ವಿಸ್ಮಯದಂತೆ ನೋಡಿದರು. ಮಹಾತ್ಮ ಗಾಂಧಿ ಎಂದು ಕರೆಯಲ್ಪಡುವ ವ್ಯಕ್ತಿಯನ್ನು ಕಂಡು ಅವರಿಗೆ ಅಳಬೇಕೋ, ನಗಬೇಕೋ ಅಥವಾ ನಂಬದಿರುವಂತಹ ಒಂದು ಸ್ಥಿತಿಯಲ್ಲೇ ಇದ್ದು ಬಿಡಬೇಕೋ ಏನೂ ತೋಚದೆ ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿ ಕರಿಸಿದ್ದೇಗೌಡನನ್ನು ಕರೆದು, ನೋಡಯ್ಯ, ನಿನ್ನ ಮೊಮ್ಮಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ ನಾನು ಔಷಧದಿಂದ ಬರೆದು ಕೊಡುತ್ತೇನೆ. ಹೇಗೆ ಸೇವಿಸಬೇಕಂತ ಹೇಳ್ತೀನಿ. ಸ್ವಲ್ಪ ಹುಷಾರಾಗುತ್ತೆ. ಕರಿಸಿದ್ದೇಗೌಡನನ್ನು ಹಿಡಿದು ನೀರಿಗೆ ಅದುಮಿದಂತಾಯಿತು. ನಿಮ್ ದಮ್ಮಯ್ಯ ಅಂತೀನಿ, ನನ್ ಮೊಮ್ಮಗನ್ನ ಕಾಪಾಡಿ. ಏನೋ ಹೊಸಿ ದಿವಸ ಇಟ್ಕೊಂಡು ಇವನನ್ನು ಉಳಿಸ್ಕೊಡಿ. ಇವನು ಮಾಡೋ ಉಪಕಾರನ ನನ್ನ ಅಪ್ಪನು ಮಾಡೋ ಉಪಕಾರ ಅಂತ ತಿಳ್ಕೊಂಡು ಮಾಡ್ಕೊಡಿ. ನಿಮ್ ಪುಣ್ಯ ಬರುತ್ತೆ. ಅಲ್ಲಿಯೇ ನೇತು ಹಾಕಿದ್ದ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಕೈ ಜೋಡಿಸಿ ಕಣ್ಣೀರು ಹಾಕಿಬಿಟ್ಟ. ವೈದ್ಯ ಮಹಾಶಯರು ಮರು ಮಾತನಾಡದೆ ಚೀಟಿಯನ್ನ ಬರೆದುಕೊಟ್ಟು ಮಹಾತ್ಮ ಗಾಂಧಿಯನ್ನ ಗಂಡಸಿನ ವಾರ್ಡಿನಲ್ಲಿ ಸೇರಿಸಬೇಕೆಂದು ಒಬ್ಬ ಜವಾನನನ್ನ ಕರೆದು ಜೊತೆಯಲ್ಲಿ ಕಳಿಸಿದರು. ಮಹಾತ್ಮ ಗಾಂಧಿಯನ್ನು 30 ಜನರು ಇರಬೇಕಾದ ವಾರ್ಡಿನಲ್ಲಿ 60 ಜನರಿರುವ ಕಡೆ ನೆಲದ ಮೇಲೆ ಒಂದು ಹಾಸಿಗೆ ಕೊಟ್ಟು ಹಾಕಿದರು. ವಾರ್ಡೆಲ್ಲ ಫುಲ್ ಆಗೈತೆ, ಈಚೆನೆ ಬೆಡ್ ಹಾಕಿದೀವಿ, ಇಲ್ಲೇ ಮನಗ್ಸ್ರಿ, ಡಾಕ್ಟರ್ ಬಂದು ನೋಡ್ತಾರೆ. ಆಮೇಲೆ ತಗೊಂಡ್ರೆ ಚೀಟಿ. ಎಕ್ಸರೆ, ತೊಂಟೆ ಪರೀಕ್ಷೆಗಳ ಜೊತೆಗೆ ಔಷಧೋಪಚಾರವೂ ನಡೆಯತೊಡಗಿತು. ವೈದ್ಯರು ಬರೆದುಕೊಟ್ಟ ಔಷಧಿಗಳನ್ನು ತಂದುಕೊಡುವುದಕ್ಕೆ 3 ದಿವಸಕ್ಕೆ ಕರಿಸಿದ್ದೇಗೌಡನ ಪುಟ್ಟ ಗಂಟು ಕರಗಿ ಹೋಯಿತು. ನಾಲ್ಕನೇ ದಿನ ತನ್ನ ಅವ್ವ ಲಿಂಗವ್ವ, ಪ್ರೀತಿಯ ತಂಗಿ ಪದ್ಯೆಯ ಓಲೆಗಳನ್ನು ಅಯ್ಯನಿಗೆ ಬಿಚ್ಚಿಕೊಡುವುದನ್ನು ಈ ಗಾಂಧಿ ಊಹಿಸಿಕೊಂಡು ಪ್ರೀತಿಯ ಅಯ್ಯನನ್ನು ಕರೆದು ಹೇಳಿದ, ದುಡ್ಡೆಲ್ಲ ಆಗೋಯ್ತು. ಡಾಕ್ಟರ್ ಚೀಟಿ ಬರ್ಕೊಟ್ಟಿದ್ದಾರೆ. ನನ್ನೂರಿಗೆ ಕರ್ಕೊಂಡ್ ನಡೆಯ, ನನ್ನ ಹಣ ಬರ ಇದ್ದಂಗತಯ್ಯ. ಹಂಗೆಲ್ಲ ಮಾತಾಡ್ಬೇಡ ಕಣ್ಣ, ನಾನು ಇನ್ನೂ ಬದುಕಿದ್ದೀನಿ ಕಣ್ಣ, ನಿನ್ನ ಉಳಿಸ್ಕೊಂತೀನಪ್ಪ.
ತನ್ನ ಮೇಲೆ ಅಯ್ಯನಿಗಿರುವ ಪ್ರೀತಿಗಾಗಿ ಗಾಂಧಿಗೆ ಅಳು ಗುದ್ದಿಕೊಂಡು ಬಂತು. ಪ್ರೀತಿಯ ಅಯ್ಯನನ್ನ ಕರೆದು ತೊಡೆಯ ಮೇಲೆ ಮಲಗಿ ದೃಷ್ಟಿಗೆ ದೃಷ್ಟಿ ಸೇರಿಸಿ ಹೇಳಿದ, ಅಯ್ಯ ನಾನ್ ಸತ್ತೋದ್ರೆ ಅಳಸಿ ಮಾರ್ ಬುಡಕ್ಕಾಗ್ಬಿಡಯ್ಯ. ಇಷ್ಟೆಲ್ಲ ನಡೆಯುತ್ತಿರಬೇಕಾದರೆ MD ಪಾಸ್ ಮಾಡಿರುವ ದೊಡ್ಡ ಸಾಹೇಬರು ಬಂದು ಗಾಂಧಿಯನ್ನ ಪರೀಕ್ಷೆ ಮಾಡಿ ಚೀಟಿಯಲ್ಲಿ ಔಷಧಿಯನ್ನ ತರಬೇಕು ಆದಷ್ಟು ಬೇಗ ಎಂದು ಅಪ್ಪಣೆ ಮಾಡಿದರು. ನೋಡಿ ಯಾವ್ದು ಟ್ಯಾಬ್ಲೆಟ್ಸ್ ಬೇಗ ತಂದ್ಕೊಡ್ಬೇಕು. ಮಗಳು ಮತ್ತು ಮೊಮ್ಮಗಳ ಓಲೆಗಳನ್ನು ತೆಗೆದುಕೊಂಡು ಊರಿಗೆ ಬಂದು ಕರಿಸಿದ್ದೇಗೌಡ ಗಿರಿವಿ ಇಡಲು ಪ್ರಯತ್ನಿಸಿದ. ಯಾರೂ ಒಪ್ಪಲಿಲ್ಲ. ಸಾಲ ಪಡೆಯಲು ಯತ್ನಿಸಿದ. ಎಲ್ಲೂ ಒಂದು ಪೈಸೆ ಹುಟ್ಟಲಿಲ್ಲ. ಹಲಸಿನ ಮರ ಕೊಡುವುದಾದರೆ ಕೊಂಡುಕೊಳ್ಳುವುದಾಗಿ ಸುಳುವು ಸಿಕ್ಕಿತು. ಹಲಸಿನ ಮರ ಕೊಡುವುದಾದರೆ ಕೊಂಡುಕೊಳ್ಳುವುದಾಗಿ ಸುಳುವು ಸಿಕ್ಕಲು 250 ರೂಪಾಯಿಗಳಿಗೆ ಮರವನ್ನು ಮಾರಬೇಕಾದರೆ 2 ದಿವಸಗಳು ಹಿಡಿದವು. ಹಣ ಪಡೆದು ಕರಿಸಿದ್ದೇಗೌಡ ಬಸ್ಸು ಹತ್ತಿ ಆಸ್ಪತ್ರೆಯ ಬಳಿಗೆ ಬಂದಾಗ ಮಗಳು ಲಿಂಗವ್ವ ಬಾಗಿಲಲ್ಲೇ ಪದ್ಯವನ್ನು ನಿಲ್ಲಿಸಿಕೊಂಡು ಅಳುತ್ತಾ ನಿಂತಿದ್ದಳು. ಕರಿಸಿದ್ದೇಗೌಡ ಗಾಂಧಿ ಹೇಗಿದ್ದಾನೆ ಎಂದು ಕೇಳಲೇ ಇಲ್ಲ. ಅದರ ಬದಲು ಯಾವಾಗ ಜೀವ ಹೋಯ್ತು? ರಾತ್ರಿ ಸರ್ಹೊತ್ತಲ್ಲಿ ಹೆಣದ ರೂಮಲ್ಲಿ ಮಲಗ್ಸವ್ರೆ. ಮನುಷ್ಯರ ಸಾಯಿದೆ ಕಲ್ ಸಾಯ್ತಾ? ಸುಮ್ನೇರು ಮತ್ತೆ. ಗಾಂಧಿಯ ಹೆಣವನ್ನು ಪಡೆಯಲು ಅಪ್ಪಣೆಗಾಗಿ ದೊಡ್ಡ ಸಾಹೇಬರ ಕಡೆಗೆ ಹೆಜ್ಜೆ ಹಾಕಿದ.